ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟದ ಇಳಕಲ್ ತಾಲೂಕಾ ಶಾಖೆ ಉದ್ಘಾಟನೆ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಇಳಕಲ್ಲ ನಗರದಲ್ಲಿ ಅಕ್ಟೋಬರ್ 6ರಂದು ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶಶಿಧರ್ ಎಚ್ ಅವರ ಉಪಸ್ಥಿತಿಯಲ್ಲಿ ಹಾಗೂ ರಾಜ್ಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಇಳಕಲ್ ತಾಲೂಕಾ ಶಾಖೆ ಉದ್ಘಾಟನಾ ಸಮಾರಂಭ ಹಾಗೂ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ಇಳಕಲ್ ತಾಲೂಕಾ ಶಾಖೆ ಅಧ್ಯಕ್ಷರಾಗಿ ಮೋಹನ್ ಕಂದಗಲ್ಲ, ಇಳಕಲ್ ತಾಲೂಕಾ ಶಾಖೆ ಉಪಾಧ್ಯಕ್ಷರಾಗಿ ಚಂದ್ರಶೇಖರ ಸನ್ನಿ ಆಯ್ಕೆ ನಡೆಯಿತು. ಇಳಕಲ್ ತಾಲೂಕಾ ಶಾಖೆ ಪದಾಧಿಕಾರಿಗಳಾಗಿ ಮುರ್ತುಜಾ ಖಾದರಿ ಕಂದಗಲ್ಲ, ಆಸಿಫ್ ಮೌಲ್ವಿ, ಶಾಹಿದ್ ಸರ್ಕಾವಾಸ್, ಹುಸೇನ್ ಭಾಷಾ ಚೋಪ್ದಾರ್, ಶಾನವಾಜ್ ಕಂದಗಲ್ಲ ಸೇರಿದಂತೆ ತಾಲೂಕ್ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶಶಿಧರ್ ಎಚ್ ಅವರು ಮಾತನಾಡಿ, ದೇಶದ ಸ್ವಾತಂತ್ರ್ಯದ ನಂತರ ಎಲ್ಲ ಸಮಸ್ಯೆಗಳ ಕುರಿತು ಚರ್ಚೆಯಾಗಿದೆ. ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಕೆಲಸ ಆಗ್ತಾ ಇದೆ. ಆದರೆ ರೈತರ, ಕಾರ್ಮಿಕರ, ಯುವಕರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕಾಗಿಯೇ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ಸಂಘಟನೆ ಇದೆ. ಇವತ್ತಿನ ಪದಾಧಿಕಾರಿಗಳಾದ ತಾಲೂಕಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳಿಗೆ ಸಂಘಟನೆಗೆ ಸ್ವಾಗತ ಕೋರಿ ಶೀಘ್ರದಲ್ಲಿಯೇ ಕಾನೂನಾತ್ಮಕ ಸಲಹೆಗಳ ತರಬೇತಿ ಶಿಬಿರ ನಡೆಸಿ ತಮ್ಮೆಲ್ಲರಿಗೂ ತರಬೇತಿ ನೀಡಲಾಗುವುದು ಎಂದು ಹೇಳಿದರು. ಇಳಕಲ್ ತಾಲೂಕಾ ಶಾಖೆ ನೂತನ ಅಧ್ಯಕ್ಷರಾದ ಮೋಹಿನ್ ಕಂದಗಲ್ಲ ಅವರು ಮಾತನಾಡಿ, ನಗರದಲ್ಲಿ ನೇಕಾರಿಕೆ ನೆಲಕಚ್ಚಿದೆ, ಗ್ರಾನೈಟ್ ಉದ್ಯಮ ಕೂಡ ನೆಲಕಚ್ಚಿದೆ. ಸರ್ಕಾರ ಯಾವುದೇ ರೀತಿಯ ಕೈಗಾರಿಕಾ ಉದ್ಯಮಗಳನ್ನು ಇಲ್ಲಿ ಸ್ಥಾಪನೆ ಮಾಡಿಲ್ಲ. ಹೀಗಾಗಿ ಯುವಕರ ಕೈಯಲ್ಲಿ ಕೆಲಸವಿಲ್ಲದೆ ಜನರು ಮಹಾರಾಷ್ಟ್ರ, ಗೋವಾ, ಬೆಂಗಳೂರು ಅಂತ ಮಹಾನಗರಗಳಿಗೆ ಗುಳ್ಳೆ ಹೊರಟಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳು ಇದ್ದು ಆ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ಈ ಸಂಘಟನೆ ಕೆಲಸ ಮಾಡುತ್ತೆ, ಹೋರಾಟ ಮಾಡುತ್ತೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ರಾಜ್ಯಾಧ್ಯಕ್ಷರು, ರಾಜ್ಯ ಪದಾಧಿಕಾರಿಗಳು, ಇಳಕಲ್ ತಾಲೂಕ್ ಶಾಖೆ ಅಧ್ಯಕ್ಷರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿಗಾರರು ಶರಣಗೌಡ ಕಂದಕೂರ, ರೂರಲ್ ನ್ಯೂಸ್, ಇಳಕಲ್. ಕೇಳ್ಕೊಳ್ತಾರೆ ಚಪ್ಪಾಳೆ. ಅಬ್ದುಲ್ಲಾ ಕರೀಂ ಮಾರಾಟ ಕೇಳ್ಕೊಳ್ತಾರೆ ಚಪ್ಪಾಳೆ. ಅಬ್ದುಲ್ಲಾ ಕರೀಂ ದೇಶದಲ್ಲಾಗಲಿ ಬಗೆಹರಿಸ್ತಕ್ಕಂಥ ಸಮಸ್ಯೆ ಏನಂದ್ರೆ ಅದು ರೈತರದು, ಕಾರ್ಮಿಕರದು. ಅದು ಬಗೆಹರಿಸ್ತಕ್ಕಂಥ ವಿಚಾರ ಅಲ್ಲ, ಬಗೆಹರಿಸ್ಬೋದು. ಈ ರಾಜ್ಯದಲ್ಲಿ ದೇಶದ ಅಧಿಕಾರ ಇರತಕ್ಕಂಥ ಪ್ರತಿಯೊಬ್ಬ ರಾಜಕಾರಣಿ ಮನಸ್ಸು ಮಾಡಿದರೆ, ಇಚ್ಛಾಶಕ್ತಿ ಇದ್ದಿದ್ರೆ ಇವತ್ತು ಈ ಸಮಸ್ಯೆಗಳು ಇರ್ತಿರ್ಲಿಲ್ಲ. ಆದರೆ ಇವಷ್ಟು ಸಮಸ್ಯೆ ಬಗೆಹರಿದ್ರೆ ರಾಜಕಾರಣ ಮಾಡೋದಕ್ಕೆ ಅದ್ರ ವಿಷಯನೇ ಇಲ್ಲ. ಆಮೇಲೆ ನೋಡ್ರಿ, ಎಲ್ಲ ಜಾತಿಯಲ್ಲೂ ಇವತ್ತು ರೈತರಿದ್ದಾರೆ, ಕಾರ್ಮಿಕರಿದ್ದಾರೆ, ಯುವಕರಿದ್ದಾರೆ. ಇವತ್ತು ಕಾರ್ಮಿಕರಿಗೋಸ್ಕರ ಕಾರ್ಮಿಕ ಕಲ್ಯಾಣ ಮಂಡಳಿ ಸಾವಿರಾರು ಕೋಟಿ ಹಣ ಪಡೀತಿದೆ. ಆದರೆ ಸಿಗ್ತಾ ಇರೋದು ಶೇಕಡ ಒಂದು 10ರಿಂದ 15% ಜನಕ್ಕೆ ಮಾತ್ರ ಸಿಗ್ತಾ ಇದೆ. ಯಾರು ಪ್ರಭಾವ ಇರ್ತಾರೋ ಅವ್ರಿಗೆ ಸಿಗ್ತಾ ಇದೆ. ಆಮೇಲೆ ಅಕ್ರಮವಾಗಿ ಲೇಬರ್ ಕಾರ್ಡ್ಗಳು ಇರ್ತಕ್ಕಂಥವ್ರು ಇವು ಸೌಲಭ್ಯಗಳು ತೊಗೊಳ್ತಾ ಇದೆ. ಸರ್ಕಾರ ಮಾಡುತ್ತೆ, ಎಷ್ಟೇ ನಾವು ಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇವತ್ತು ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಒಂದು ಆಮೇಲೆ ರೈತರ ಸಮಸ್ಯೆಗೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ದಲ್ಲಾಳಿಗಳು APMC ಮೊನ್ನೆ ನಡೀತಾರೆ, ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ. APMC ಕೂಡ ಪ್ರೈವೇಟೈಸೇಷನ್ ಮಾಡಬೇಕು ಅಂತ ಹೊರಟಿದೆ. ಅಲ್ಲ, ವಿರೋಧ ಆಗ್ತಾ ಇದೆ. ನಾವು ಕೂಡ ಮೊನ್ನೆ ಸಂಬಂಧಪಟ್ಟ ಸಚಿವರಿಗೆ, ಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೆ ನಾನು ಹೇಳ್ತಾ ಇರೋದು ಏನು ಅಂತ ಹೇಳಿದ್ರೆ, ನಮ್ಮ ಉದ್ದೇಶ, ನಮ್ಮ ಧ್ಯೇಯ ಮಿಷನರಿಗಳಾಗಲಿ ಇಲ್ಲ. ಇಲ್ಲಿಂದ ಸಾಕಷ್ಟು ಜನ ಬೆಂಗಳೂರಿಗೆ ಗುಳೆ ಹೋಗ್ತಾರೆ, ಇಲ್ಲಿಂದ ಸಾಕಷ್ಟು ಜನ ಗೋವಾಕ್ಕೆ ಗುಳೆ ಹೋಗ್ತಾರೆ, ಕೆಲವೊಬ್ರು ಮಂಗಳೂರಿಗೆ ಗುಳೆ ಹೋಗ್ತಾರೆ. ಅವ್ರಿಗೆ ಅದು ಬಿಟ್ಟರೆ ಏನಿಲ್ಲ. ಮೂಲಭೂತ ನಮ್ಮ ಇಲ್ಲಿ ಒಂದು ಕೆಲಸ ಅಂದರೆ ಕೆಲವೊಂದು ಟೈಮ್ ಒಳಗೆ ನೇಕಾರ ಸಾಲ ಮನ್ನಾ ಇಂಥವು ಕೆಲವೊಂದಿಷ್ಟು ಸರ್ಕಾರ ಯೋಜನೆಗಳು ಕೊಟ್ಟದಾಗ ಸಾಕಷ್ಟು ಕುಟುಂಬಗಳು ಬದುಕಿದಾವೆ. ಇಲ್ಲಾಂದ್ರೆ ಭಾಳ ಸಂಕಷ್ಟ ಮತ್ತು ದುಸ್ಥಿತಿಯಿಂದ ಇಲ್ಕರೊಳಗೆ ನಾವು ಬಡತನದ ಮುಖಾಂತರ ಇಲ್ಲಿ ಜೀವನವನ್ನು Action.
ಚಂದ್ರಶೇಖರ್ ಕಷ್ಟಪಟ್ಟು ನಾನು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಕೊಂಡೆ, BCA ಮುಗಿಸ್ಕೊಂಡೆ. ನಗರಸಭೆಯಲ್ಲಿ ನಾನು 10 ವರ್ಷ ಕೆಲಸ ಮಾಡಿ ಅದಕ್ಕೆ ನಾನು ರಾಜೀನಾಮೆ ಕೊಟ್ಟು ಸಾಮಾಜಿಕವಾಗಿ ನಾನು ಏನಾದರೂ ತೊಡಗಿಸ್ಕೋಬೇಕಂತ ಹೇಳಿ ನಾನು ಶಶಿಧರಣ್ಣವರು ನಾವು ಸೇರ್ಕೊಂಡ್ಬಿಟ್ಟು ರಾಜ್ಯದಲ್ಲಿ ಸಂಘಟನೆಯನ್ನ ಬಲಪಡಿಸ್ತೇವೆ. ಇವತ್ತು ಕರ್ನಾಟಕ ರೈತ ಕಾರ್ಮಿಕ ಯುವ ಒಕ್ಕೂಟ ಈ ರಾಜ್ಯದಲ್ಲಿ ನಾವು ಏಕೆ ಈ ಒಂದು ಹೆಸರಿನ ಅಡಿಯಲ್ಲಿ ನಾವು ಬರಬೇಕಾಯಿತು ಅಂತಂದಾಗ, ನೀವು ಕನ್ನಡ ಪರ ಸಂಘಟನೆಗಳನ್ನ ನೋಡಿದ್ದೀರಾ, ರೈತರ ಸಂಘಟನೆಗಳನ್ನ ನೋಡಿದ್ದೀರಾ, ಏನು ಉಳಿದಂತೆ ಕಾರ್ಮಿಕರದು ಸಪರೇಟ್ ಆದಂತ ಒಂದು ಸಂಘಟನೆಗಳನ್ನ ನೀವು ನೋಡಿದ್ದೀರಾ, ಮಹಿಳೆಯರು ಮಕ್ಕಳ ಬಗ್ಗೆ ಕೆಲಸ ಮಾಡ್ತಕ್ಕಂಥ NGOಗಳು ಸಮೇತ ನೋಡಿದ್ದೀರಾ. ಆದ್ರೆ ಈ ದೇಶದಲ್ಲಿ ರೈತರು, ಕಾರ್ಮಿಕರು, ಯುವಕರ ಸಮಸ್ಯೆಗಳು ಜೀವಂತವಾಗಿ ಇನ್ನೂ ಇದಾವೆ. ಈ ನಿಟ್ಟಿನಲ್ಲಿ ನಾವು ಇವರುಗಳ ಬಗ್ಗೆ ಕೆಲಸ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ದೇಶದಲ್ಲಿ ನಿರುದ್ಯೋಗ ಎಷ್ಟಿದೆ, ಯುವಕರಿಗೆ ಕೆಲಸಗಳಿಲ್ಲ, ಯುವಕರಿಗೆ ಸರಿಯಾದಂತ ಎಜುಕೇಶನ್ ಸಿಗ್ತಾ ಇಲ್ಲ, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಜುಕೇಶನ್ ಸಿಗ್ತಾ ಇದೆ ನಮಗೆ. ಈ ನಿಟ್ಟಿನಲ್ಲಿ ಕಾರ್ಮಿಕರು ಸಮಸ್ಯೆಗಳು ಇದೆ, 100 ಸಮಸ್ಯೆಗಳಿದಾವೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿಬಿಟ್ಟು ರೈತ ಕಾರ್ಮಿಕ ಯುವ ಒಕ್ಕೂಟ ಅಂತ ಹೇಳಿಬಿಟ್ಟು ಇವಾಗ ರಾಜ್ಯದಲ್ಲಿ ನಾವು ಏನು ಸಂಘಟನೆಯನ್ನ ಬಲವರ್ಧನೆ ಮಾಡುವಂಥದ್ದು, ಬಲಪಡಿಸುವಂತ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀವಿ. ಎರಡು ತಾಲೂಕಿನಲ್ಲಿ ಏನೇ ರೈತರು ಮತ್ತು ಕಾರ್ಮಿಕರು, ನಾನು ಹಿಂದೆ ರೈತ ಸಂಘಟನೆಯಲ್ಲಿ ಇದ್ದೆ, ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಇದ್ದೆ ಸರ್, ಅಸೋಸಿಯೇಷನ್ದಾಗಿದ್ದೆ. ನನಗದು ರೈತರದ ಅನುಭವ ಇದೆ. ಎಲ್ಲ ಹಂಗದ ಪ್ರತಿಭಟನೆ, ಹೋರಾಟ ಏನೇ ಇದ್ರೂ ನಾವು ರೈತರಿಂದ ಸ್ವಲ್ಪ ನ್ಯಾಯ ಕೊಡ್ಸಂತ ವ್ಯವಸ್ಥೆ ಮಾಡಿದ್ವಿ. ಈಗ ಮತ್ತು ಕಾರ್ಮಿಕರದು ಮತ್ತು ಯುವಕರದ್ದು ಅಂತ ಕನಗಲ್ ಅವ್ರು ಹೇಳಿದರು, ಕಾರ್ಮಿಕ ಮತ್ತು ಯುವಕರು ಎರಡು ಗಾಯನ ಆಗ್ಬೇಕಂತಂದ್ರು. ನಾನೀಗ ಅಲ್ಲಿ PLD ಬ್ಯಾಂಕ್ ಡೈರೆಕ್ಟರ್ ಇದೀನಿ, ರೈತರಿಗೋಸ್ಕರ ಬ್ಯಾಂಕ್ ಅದ PLD ಬ್ಯಾಂಕ್ ಇದೀನಿ. ಮಾನ್ಯ ಶಾಸಕರಾದ ವಿಜಯಾನಂದ ಕಾಶಪ್ಪ ಅವರು ನಮ್ಗೆ ಅದನ್ನ ಸರ್ಕಾರ ಮುಖಾಂತರ ಅವರು ನಾಮನಿರ್ದೇಶನ ಮಾಡ್ಯಾರ. ಹಂಗಾಗಿ ರೈತರಿಗೆ ಏನೇ ಸಮಸ್ಯೆ ಇದ್ರು, ಬ್ಯಾಂಕಿಂಗ್ ಸೆಕ್ಟರ್ ಇರಲಿ, ಅವ್ರಿಗೆ ಭೂಮಿಗಿರಲಿ, ಏನೇ ಇದ್ರೂ ನಾವು ನಿಂತು ಅವ್ರಿಗೆ ಒಂದು ತಲಾಟಿ ಉದ್ದಾರ ಸರಿಯಾಗಿ ಕೆಲಸ ಮಾಡ್ಲಿಕ್ಕಾದ್ರೂ ನಾವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಡ್ತೀವಿ ನೇರವಾಗಿ. ನಾವು ನಿರಂತರ ಈಗಾಗಲೇ 15 ವರ್ಷದಿಂದ ಮಾಡ್ಕೊಂಡು ಬರಾತೀವಿ ಸರ. ಮತ್ತು ಯುವಕರು ಮತ್ತು ಕಾರ್ಮಿಕರು ಅಂದ್ರೆ ಸರ, ಅದು ನಮ್ಗೆ ಭಾಳ ಖುಷಿ ಆಯ್ತು. ಈಗ ಕಾರ್ಮಿಕರು ಗ್ರಾಮೀಣ ಸರ, ನಮಗಲ್ಲೇ ಕಾರ್ಮಿಕರು ಕೆಲಸ ಆಗಲ್ಲ, ಓನ್ಲಿ ರೈತರು ಇರ್ತೀವಿ ತುಂಬ. ನಾವು ಈಗ ಸಿಟಿ ಬಂದ್ರೆ ಕಾರ್ಮಿಕರು ಬರ್ತಾರೆ, ಅದಕ್ಕೆ ನಾವು ಕಾರ್ಮಿಕರು ಬರೋ ಕೆಲಸ ಮಾಡ್ತಾ ಇದ್ದೇವೆ. ನಿಲ್ಸ್ತೇನ ನಾವು ಮಾಡಿಲ್ಲ, ಬರೀ ರೈತರಿಗೋಸ್ಕರ ಮಾಡ್ತಿದ್ವಿ. ಅದಕ್ಕೆ ಯೂತ್ಸ್ ಮತ್ತು ಕಾರ್ಮಿಕರನ್ನ ಮತ್ತು ರೈತರನ್ನ ಮೂವರನ್ನು ಒಟ್ಟಿಗೆ ತಗೊಂಡು ನಾವು ಕೆಲಸ ಮಾಡಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಕೈ ಬಲಪಡಿಸ್ತೀವಿ. ಅವ್ರು ಇನ್ನೂ ಹೆಚ್ಚಿಗಾಗಿ ಮತ್ತು ಇದೇ ಈ ಸಲ ಪ್ರತಿಯೊಂದು ತಾಲೂಕಿನಲ್ಲಿನ ನೀವು ನಮ್ಮ ಪದಾಧಿಕಾರಿಗಳನ್ನು ಊಟ ಹಾಕ್ರಿ. ನೀವು ಹೆಚ್ಚು ಉತ್ತರ ಕರ್ನಾಟಕ ಪ್ರವಾಸ ಮಾಡ್ರಿ, ಒಟ್ಟಲ್ಲಿ ಉತ್ತರ ಕನ್ನಡ ಅಖಂಡ ಕರ್ನಾಟಕ ಪ್ರವಾಸ ಮಾಡ್ರಿ. ನೀವು ಬೇಕಾದ್ರೆ ಈ ಬಾಗಲಕೋಟೆ ಅಥವಾ ಬಿಜಾಪುರ